ಎಲ್ಲರಿಗೂ ನಮಸ್ಕಾರ. BCA 3ನೇ ಸೆಮಿಸ್ಟರ್ ಸುವರ್ಣ ಸಂಪದ ಪತ್ರಿಕೆ 3 ಓದುವಂತಹ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ನಲ್ಲಿ ಕನ್ನಡದ ಬಳಕೆಯ ಸಾಧ್ಯತೆಗಳನ್ನು ಪರಿಚಯ ಮಾಡಿಕೊಡುವಂತಹ ಉದ್ದೇಶದಿಂದ ನುಡಿ ಲಿಪಿ ತಂತ್ರಾಂಶವನ್ನ ಪಠ್ಯವಾಗಿ ನಿಗದಿಗೊಳಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಈ ಹಿಂದಿನ ತರಗತಿಗಳಲ್ಲಿ ಹಲವಾರು ಮಾಹಿತಿಗಳನ್ನು ನಾವು ಕಲೆ ಹಾಕಿದ್ದೀವಿ, ತಿಳ್ಕೊಂಡಿದ್ದೀವಿ. ಪ್ರಸ್ತುತ ಈ ಅವಧಿಯನ್ನ ಅದರ ಮುಂದುವರಿದ ಭಾಗವಾಗಿ ಪರಿಗಣಿಸಿ ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ನುಡಿ ಸಂಪಾದಕದಲ್ಲಿ ಅಕ್ಷರ ಜೋಡಣೆ ಮಾಡೋದಕ್ಕೆ, ಬೆರಳಚ್ಚಿಸೋದಕ್ಕೆ ಅನುಸರಿಸಬೇಕಾದಂತಹ ವಿವಿಧ ಹಂತಗಳು ಮತ್ತು ವಿಧಾನಗಳನ್ನು ಕುರಿತು ವಿಸ್ತಾರವಾಗಿ ತಿಳ್ಕೊಂಡಿದ್ವಿ. ಪ್ರಸ್ತುತ ಈ ಅವಧಿಯಲ್ಲಿ ಕನ್ನಡ ಕೀಲಿಮಣೆ ಬೋಧಕ ತಂತ್ರಾಂಶದ ಬಗೆಗೆ ಮಾಹಿತಿಯನ್ನ ಪಡೆಯೋಣ. ಇದರ ಜೊತೆಯಲ್ಲಿ ಯೂನಿಕೋಡ್ನಲ್ಲಿ ಹೇಗೆ ಮಾಹಿತಿಯನ್ನು ಹೂಡಿಕೆ ಮಾಡೋದು ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ಗಮನಿಸಿಕೊಳ್ಳೋಣ. ನುಡಿ ಕೀಲಿಮಣೆಯ ಬಳಕೆಯನ್ನ ತಿಳಿದುಕೊಳ್ಳೋದಕ್ಕೆ ಕನ್ನಡ ಕೀಲಿಮಣೆ ಬೋಧಕ ತಂತ್ರಾಂಶವನ್ನ ಸಿದ್ಧಪಡಿಸಲಾಗಿದೆ. ಇದು ನುಡಿ ತಂತ್ರಾಂಶದೊಡನೆ ನಮಗೆ ದೊರಕುತ್ತೆ. ಮೊದಲಿಗೆ ಈ ತಂತ್ರಾಂಶವನ್ನು ನಾವು ಗಣಕದಲ್ಲಿ ಅನುಸ್ಥಾಪನೆ ಮಾಡಿಕೊಳ್ಬೇಕು. ಅನುಸ್ಥಾಪಿಸಿ ಆದ ಮೇಲೆ ಆರಂಭ, ಕ್ರಮವಿಧಿಗಳು, ಕನ್ನಡ ಕೀಲಿಮಣೆ ಬೋಧಕ ಈ ಅನುಕ್ರಮದ ಮಾರ್ಗದಲ್ಲಿ ತಂತ್ರಾಂಶವನ್ನ ನಾವು ತೆರೆಯಬೇಕಾಗುತ್ತೆ. ಆರಂಭ, ಕ್ರಮವಿಧಿಗಳು ಮತ್ತು ಕನ್ನಡ ಕೀಲಿಮಣೆ ಬೋಧಕ ಮಾರ್ಗ, ಈ ಮಾರ್ಗದಲ್ಲಿ ನಾವು ತಂತ್ರಾಂಶವನ್ನ ತೆರೆದುಕೊಳ್ಬೇಕು. ಕೀಲಿಮಣೆಯ ವಿನ್ಯಾಸವನ್ನ ಎಲ್ಲರಿಗೂ ಸುಲಭ ಹಾಗೂ ಸರಳ ರೀತಿಯಲ್ಲಿ ಈ ತಂತ್ರಾಂಶ ಕಲಿಸಿಕೊಡುತ್ತೆ. ಇದರಲ್ಲಿ ಕೀಲಿಗಳ ಪರಿಚಯ, ಕಾಗುಣಿತ, ಒತ್ತಕ್ಷರಗಳು, ಈ ಒತ್ತಕ್ಷರಗಳ ವಿಭಾಗಗಳಲ್ಲಿ ಕನ್ನಡ ಅಕ್ಷರಗಳು ಮತ್ತು ಪದಗಳನ್ನ ಪಡೆಯುವಂತಹ ವಿಧಾನಗಳನ್ನ ಉದಾಹರಣೆಗಳೊಂದಿಗೆ ನಮಗೆ ವಿವರಿಸಿಕೊಡಲಾಗಿದೆ. ಹಲವಾರು ಪದಗಳನ್ನ ಕೀಲಿಸಿ ಪರಿಣಿತಿ ಪಡೆಯೋದಕ್ಕೆ ಅಭ್ಯಾಸದ ವಿಭಾಗ ಕೂಡ ಈ ತಂತ್ರಾಂಶದಲ್ಲಿ ಲಭ್ಯ ಇದೆ. ಇನ್ನು ನುಡಿ ತಂತ್ರಾಂಶದಲ್ಲಿ ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳನ್ನ ಸರಳವಾಗಿ ಪಡೆಯುವಂತಹ ಲಭ್ಯತೆ ನಮಗೆ ಇವತ್ತು ಇದೆ. ಹೇಗೆ ಈ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳನ್ನ ಪಡೆಯಬಹುದು ಅನ್ನುವುದರ ಕಡೆಗೆ ನಾವಿವತ್ತು ಗಮನವನ್ನು ಹರಿಸೋಣ. ಮೊದಲಿಗೆ ಸ್ವರಗಳು ವ್ಯಂಜನಗಳೊಡನೆ ಸೇರಿದಾಗ ಸ್ವರಗಳ ರೂಪ ಬದಲಾಗಿ ಗುಣಿತಾಕ್ಷರಗಳು ಉಂಟಾಗುತ್ತದೆ. ಅಂದರೆ ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ ಈ ಸ್ವರಗಳು ವ್ಯಂಜನಗಳ ಜೊತೆ ಸೇರಿದಾಗ ಸ್ವರ ಚಿಹ್ನಗಳಾಗಿ ಬದಲಾಗುತ್ತೆ. ಉದಾಹರಣೆಗೆ ಕೋ ಅನ್ನುವಂತಹ ಗುಣಿತಾಕ್ಷರ ನಮಗೆ ಬೇಕಂದ್ರೆ ಕ ಮತ್ತು ಓ ಈ ಎರಡು ಅಕ್ಷರಗಳನ್ನ ಒತ್ತಬೇಕು. ಮೊದಲಿಗೆ ಕೆ, ಆನಂತರ ಶಿಫ್ಟ್ ಓ, ಹೀಗೆ 3 ಕೀಲಿಗಳನ್ನ ಇಲ್ಲಿ ನಾವು ಬಳಸಬೇಕಾಗುತ್ತೆ. ಮುಂದುವರೆದು ಒಂದು ವ್ಯಂಜನ ಮತ್ತು ಒಂದು ಸ್ವರ ಈ ಕೀಲಿಗಳನ್ನ ಕ್ರಮವಾಗಿ ಒತ್ತಿದಾಗ ಅವೆರಡೂ ಸೇರಿ ಗುಣಿತಾಕ್ಷರ ಮೂಡುತ್ತೆ. ಉದಾಹರಣೆಗೆ ಒಂದು ವ್ಯಂಜನ ನ ಪ್ಲಸ್ ಒಂದು ಸ್ವರ ಉ ಇವೆರಡನ್ನು ಒತ್ತಿದಾಗ ಅದು ನು ಎನ್ನುವ ಅಕ್ಷರವಾಗಿ ನಮ್ಮ ಮುಂದೆ ಮೂಡುತ್ತೆ. ಹಾಗೆ ಕ ಮತ್ತು ಓಗಳನ್ನು ಒತ್ತಿದಾಗ ಕೋ ಅನ್ನುವಂತಹ ಅಕ್ಷರವನ್ನು, ಗ ಮತ್ತು ಗಳನ್ನು ಒತ್ತಿದಾಗ ಗೌ ಅನ್ನುವಂತಹ ಅಕ್ಷರಗಳನ್ನು ಪಡೆಯುತ್ತೆ. ಯಾವುದೇ ಸ್ವರದ ಮುಂದೆ ಮತ್ತೊಂದು ಸ್ವರ ಅಥವಾ ವ್ಯಂಜನ ಬಂದಾಗ ಸ್ವರವು ತನ್ನ ಮೂಲ ರೂಪವನ್ನ ಉಳಿಸಿಕೊಳ್ಳುತ್ತೆ. ಉದಾಹರಣೆಗೆ ವಿಜುವಲ್ ಪದದಲ್ಲಿ ಈ ಸ್ವರ ತನ್ನ ಮೂಲ ರೂಪದಲ್ಲೇ ಉಳಿದಿರುವಂತದ್ದನ್ನು ನಾವು ಗಮನಿಸಬಹುದು. ಏಕೆಂದ್ರೆ ಆ ಸ್ವರದ ಹಿಂದೆ ಉ ಸ್ವರವು ಬಂದಿದೆ, ಹಾಗಾಗಿ ಮುಂದೆ ಲ ವ್ಯಂಜನ ಬಂದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಕೊನೆಯದಾಗಿ ಗುಣಿತಾಕ್ಷರವನ್ನು ಪಡೆಯುವಂತಹ ವೇಳೆಯಲ್ಲಿ ಎಲ್ಲಾ ವ್ಯಂಜನಗಳು
ಅಕಾರಾಂತ ಸ್ವರೂಪದಲ್ಲಿಯೇ ಪೂರ್ವ ನಿಗದಿತವಾಗಿ ಪ್ರದರ್ಶನವಾಗುತ್ತೆ. ನಾವು ಒಂದು ಕೀಲಿಯನ್ನು ಒತ್ತಿದಾಗ ಕ ಬೇಕಂದಾಗ ಕೆ ಕೀಲಿಯನ್ನು ಒತ್ತಿದಾಗ ಅದು ಅಕಾರ ಸ್ವರೂಪದಲ್ಲಿ ಅಕಾರಾಂತವಾದ ಸ್ವರೂಪದಲ್ಲಿಯೇ ಕಾಣಿಸ್ಕೊಳ್ಳುತ್ತೆ ಕ ಅಂತ. ಅದು ಕ ಅನ್ನುವ ಅರ್ಧಾಕ್ಷರವಾಗಿ ಕಾಣಲ್ಲ. ಹೀಗೆ ಅದನ್ನ ಪೂರ್ವ ನಿಗದಿತವಾಗಿ ಪ್ರೋಗ್ರಾಮಿಂಗ್ ಮಾಡಲಾಗಿರುತ್ತೆ. ತನ್ನ ಮೂಲ ರೂಪವಾದಂತಹ ಕ ಅಕ್ಷರದಲ್ಲಿ ಮೂಡದೇ ಇರುವ ಹಾಗೆ ಅದನ್ನ ನಿಗದಿಗೊಳಿಸಲಾಗಿರುತ್ತೆ. ಇದು ಗುಣಿತಾಕ್ಷರಗಳನ್ನ ಪಡೆಯುವ ವಿಧಾನವಾದ್ರೆ, ಇನ್ನು ಸಂಯುಕ್ತಾಕ್ಷರಗಳನ್ನ ಹೇಗೆ ಪಡೆಯೋದು ಅನ್ನುವಂತಹದನ್ನ ನೋಡೋಣ. ಸಾಮಾನ್ಯವಾಗಿ 2 ಅಥವಾ ಹೆಚ್ಚಿನ ವ್ಯಂಜನಗಳು ಹಾಗೂ ಒಂದು ಸ್ವರ ಸೇರಿ ಸಂಯುಕ್ತಾಕ್ಷರ ಉಂಟಾಗುತ್ತೆ. ಉದಾಹರಣೆಗೆ ಕ್ಷ, ಸ್ತ್ರೀ, ತ್ರ್ಯೋ, ಷ್ಟ್ರ ಇತ್ಯಾದಿ. ಕನ್ನಡದಲ್ಲಿ ಮೊದಲ ವ್ಯಂಜನದ ಮೂಲ ರೂಪ ಹಾಗೆ ಉಳಿದು ಎರಡನೆಯ ವ್ಯಂಜನವು ಮೊದಲನೆಯ ವ್ಯಂಜನಕ್ಕೆ ಒತ್ತಕ್ಷರದ ರೂಪವಾಗಿ ರೂಪು ತಳೆಯುತ್ತೆ. ಮೊದಲ ವ್ಯಂಜನಾಕ್ಷರವನ್ನ ಒತ್ತಿ ನಂತರ ಎಫ್ ಕೀಲಿಯನ್ನ ಒತ್ತಿದಾಗ ತಂತ್ರಾಂಶವು ಅರ್ಧಾಕ್ಷರ ಚಿಹ್ನೆಯ ರೂಪವನ್ನ ಪಡೆಯುತ್ತೆ. ಆಗ ವ್ಯಂಜನದ ಕೊನೆಯ ಅಕಾರವು ಅಳಿಸಲ್ಪಟ್ಟು ಆ ಅಕ್ಷರ ಮೂಲ ವ್ಯಂಜನವಾಗಿ ಪರಿವರ್ತನೆ ಆಗುತ್ತೆ, ಅರ್ಧಾಕ್ಷರವಾಗಿ ಪರಿವರ್ತನೆ ಆಗುತ್ತೆ. ಉದಾಹರಣೆಗೆ ಕ ಒತ್ತಿದ ನಂತರ ನಾವು ಎಫ್ ಅನ್ನ ಒತ್ತಿದಾಗ ಅದು ಕ ಆಗಿ ಪರಿವರ್ತನೆ ಆಗುತ್ತೆ. ಇಂತಹ ಕಡೆಗಳಲ್ಲಿ ಕೀಲಿಮಣೆಯಲ್ಲಿರುವಂತಹ ಎಫ್ ಕೀಲಿಯನ್ನ, ಅಂದ್ರೆ ಇದನ್ನ ನಾವು ಸಂಪರ್ಕ ಕೀಲಿ ಅಂತಲೂ ಕೂಡ ಕರೀಬಹುದು, ಈ ಕೀಲಿಯನ್ನ ಒತ್ತಿ ನಮ್ಮ ಈ ಕಾರ್ಯವನ್ನ ಸಾಧಿಸಿಕೊಳ್ಳಬಹುದು. ಈ ಮೂಲ ವ್ಯಂಜನವು ಮುಂದಿನ ವ್ಯಂಜನ ಜೊತೆಯಲ್ಲಿ ಸೇರಿ ಅದು ಸಂಯುಕ್ತಾಕ್ಷರ ಆಗುತ್ತೆ. ಕ ಆದ ಕೂಡಲೇ ಅರ್ಧಾಕ್ಷರ ಚಿಹ್ನೆಯ ಸಂಪರ್ಕ ಕೀಲಿಯನ್ನ ಒತ್ತಿದಾಗ ಅದು ಕ ಆಗಿ ಪರಿವರ್ತನೆ ಆಗಿರುತ್ತೆ. ಆ ನಂತರ ನಮ್ಗೆ ಸಂಯುಕ್ತಾಕ್ಷರ ಬೇಕು ಅಂದಾಗ, ಉದಾಹರಣೆಗೆ ಒಂದು ಕಗೆ ಕ ಒತ್ತಿರುವಂತಹ ಕ ಅಕ್ಷರವನ್ನ ನಾವು ಪಡಿಬೇಕಾದ್ರೆ ಕೆ, ಎಫ್, ಕೆ ಈ ಕೀಲಿಗಳನ್ನ ಕ್ರಮವಾಗಿ ಒತ್ತಿದಾಗ ಒತ್ತುವ ಎರಡನೇ ವ್ಯಂಜನ ಮೊದಲ ವ್ಯಂಜನಕ್ಕೆ ಒತ್ತಕ್ಷರವಾಗಿ ಬರುತ್ತೆ. ಪರದೆಯ ಮೇಲೆ ಕಾಣ್ತಿರುವಂತಹ ಈ ಉದಾಹರಣೆಯನ್ನು ನೀವು ಗಮನಿಸಬಹುದು. ಇಲ್ಲಿ ಕ್ಷ ಅಕ್ಷರವನ್ನ ಪಡಿಬೇಕಾದ್ರೆ ಕ ಅಕ್ಷರವನ್ನ ಕೆ ಯನ್ನ ಒತ್ತಿದಾಗ ಕ ಅಕ್ಷರ ಮೂಡುತ್ತೆ. ಕೆ ಒತ್ತಿದ ನಂತರ ಎಫ್ ಅನ್ನು ಒತ್ತಿದಾಗ ಆ ಮೂಲ ಅಕ್ಷರ ಹೋಗಿ ಅರ್ಧಾಕ್ಷರ ಆಗುತ್ತೆ, ಕ ಆಗುತ್ತೆ. ಆ ನಂತರ ಎಕ್ಸ್ ಕೀಲಿಯನ್ನ ಒತ್ತಿದಾಗ ಕೆಳಗೆ ಶಾದ ಒತ್ತಕ್ಷರ ಮೂಡುತ್ತೆ. ಹೀಗೆ ಕೆ, ಎಫ್, ಎಕ್ಸ್ ಕೀಲಿಗಳನ್ನ ಬಳಸಿ ಕ್ಷ ಅಕ್ಷರವನ್ನ ಪಡಿಬಹುದು. ಹೀಗೆ ಇನ್ನಿತರ ಸ್ತ್ರೀ, ತ್ರು, ಷ್ಟ್ರ ಇತ್ಯಾದಿ ಎಲ್ಲಾ ಬಗೆಯ ಸಂಯುಕ್ತಾಕ್ಷರಗಳನ್ನ ವ್ಯಂಜನಾಕ್ಷರಗಳನ್ನ ಕೂಡ ಈ ಬಗೆಯಲ್ಲಿ ನಾವು ಪಡಿಬಹುದು. ಈ ರೀತಿ ಪ್ರತಿ ಎರಡು ವ್ಯಂಜನಗಳ ನಡುವೆ ಸಂಪರ್ಕ ಕೀಲಿಯನ್ನ ಬಳಸಿ ಸಂಯುಕ್ತಾಕ್ಷರಗಳನ್ನ ಪಡೆಯಬಹುದು. ಇದೇ ಮಾದರಿಯಲ್ಲಿಯೇ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳು ಸೇರಿದಂತಹ ಸಂಯುಕ್ತಾಕ್ಷರಗಳನ್ನು ಕೂಡ ಪಡೆಯಬಹುದು. ಉದಾಹರಣೆಗೆ ಆಗಲೇ ಹೇಳಿದ ಹಾಗೆ ಸ್ತ್ರೀ ಮತ್ತೆ ಷ್ಟ್ರಗಳನ್ನ ಪಡೆಯಲು ಸ ಅರ್ಧಾಕ್ಷರ ಚಿಹ್ನೆ, ತ ಅರ್ಧಾಕ್ಷರ ಚಿಹ್ನೆ, ರ ಮತ್ತು ಇ ಅನ್ನುವ ಸ್ವರಾಕ್ಷರವನ್ನ ಒತ್ತಬೇಕು. ಇದನ್ನ ಕೀಲಿಮಣಿಯ ಸ್ವರೂಪದಲ್ಲಿ ಹೇಳೋದಾದ್ರೆ ಎಸ್, ಎಫ್, ಟಿ, ಎಫ್, ಆರ್ ಮತ್ತು ಶಿಫ್ಟ್ ಐ ಇವುಗಳನ್ನು ಒತ್ತಿದರೆ ನಮಗೆ ಸ್ತ್ರೀ ಅನ್ನುವಂತಹ ಸಂಯುಕ್ತಾಕ್ಷರ ಸಿಗುತ್ತೆ. ಹಾಗೆ ಷ್ಟ್ರವನ್ನ ಬಡಿಬೇಕಾದ್ರೆ ಶ ಅರ್ಧಾಕ್ಷರ ಚಿಹ್ನೆ, ಟ ಅರ್ಧಾಕ್ಷರ ಚಿಹ್ನೆ ಮತ್ತು ರ. ಎಕ್ಸ್, ಎಫ್, ಕ್ಯೂ, ಎಫ್, ಆರ್ ಈ ಕೀಲಿಗಳನ್ನ ಕ್ರಮವಾಗಿ ಕೀಲಿಸಿದರೆ ನಮಗೆ ಷ್ಟ್ರ ಅನ್ನುವಂತಹ ಸಂಯುಕ್ತಾಕ್ಷರ ಸಿಗುತ್ತೆ. ಅಂದರೆ ಸಂಯುಕ್ತಾಕ್ಷರವನ್ನ ಮೂಡಿಸೋದಕ್ಕಾಗಿ ಅದರಲ್ಲಿನ ವ್ಯಂಜನಗಳನ್ನು ಉಚ್ಚಾರಣೆಯ ಅನುಕ್ರಮದಲ್ಲಿ ಕೀಲಿಸಿ ಅಂತಿಮವಾಗಿ ಸ್ವರವನ್ನ ನಾವು ಕೀಲಿಸಬೇಕು. ಧ್ವನ್ಯಾತ್ಮಕವಾದಂತಹ ನಮ್ಮ ಕನ್ನಡ ಭಾಷೆ ಕ್ರಮವಾಗಿ ಅತ್ಯಂತ ಸೂಕ್ತವಾಗಿದೆ. ಇದಕ್ಕೆ ಸೂಕ್ತ ವೈಜ್ಞಾನಿಕ ಹಾಗೂ ಭಾಷಾ ಶುದ್ಧಿಗೆ ಪ್ರಶಸ್ತವಾಗಿರುವಂತಹ ಭಾಷೆಯಾಗಿದ್ದು, ಇದೇ ಮಾದರಿಯಲ್ಲೇ ನಾವು ಕೀಲಿಮಣೆಯಲ್ಲಿ
ಅಕ್ಷರಗಳನ್ನ ಕೀಲಿಸಿ ಪಡೆಯಬಹುದು. ಈ ಬೋಧಕದಲ್ಲಿ ಕಾಗುಣಿತ ಕಲಿಯೋದಕ್ಕೆ ನಿರ್ದಿಷ್ಟ ಅಕ್ಷರದ ಮೇಲೆ ಸೂಚಕವನ್ನಿಟ್ಟಾಗ ಒತ್ತಬೇಕಾದಂತಹ ಇಂಗ್ಲಿಷ್ ಕೀಲಿಗಳನ್ನ ಅನುಕ್ರಮವಾಗಿ ಬೋಧಕ ತಂತ್ರಾಂಶ ನೀಡುತ್ತೆ. ಆ ಅಕ್ಷರಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಪದಗಳ ಮೇಲೆ ಸೂಚಕವನ್ನಿಟ್ಟಾಗಲೂ ಕೂಡ ಆ ಕೀಲಿಗಳು ಮೂಡುತ್ತೆ. ಹೀಗೆ ಕನ್ನಡ ಬೆರಳಚ್ಚಿಸುವುದನ್ನ ನಾವು ಈ ಬೋಧಕ ತಂತ್ರಾಂಶದ ಮೂಲಕ ಸುಲಭವಾಗಿ ಕಲಿಯಬಹುದು. ಈ ವ್ಯವಸ್ಥೆಯಲ್ಲಿ ಎರಡು ವಿಶೇಷ ಸಂದರ್ಭಗಳು ನಮಗೆ ಎದುರಾಗುತ್ತೆ. ಮೊದಲನೆಯದಾಗಿ ಒಂದು ಪದವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಲಾಯರ್ಗಳು ಅನ್ನುವಂಥದ್ದು. ಲಾಯರ್ಗಳು ಅನ್ನುವಂತಹ ಪದದಲ್ಲಿರುವ ಹಾಗೆ ಪದದ ಮಧ್ಯೆ ರ ಅನ್ನ ಪಡಿಬೇಕಾದ್ರೆ ನಾವು ಸಂಪರ್ಕ ಕೀಲಿಯನ್ನ 2 ಬಾರಿ ಬಳಸಬೇಕು. ಇಲ್ಲದೆ ಹೋದ್ರೆ ಮುಂದಿನ ಗಾ ವ್ಯಂಜನದ ಜೊತೆಯಲ್ಲಿ ಅದು ಕಲಸಿಕೊಂಡು ಅರ್ಕವತ್ತಾಗಿ ನಮ್ಗೆ ಕಾಣಿಸುತ್ತೆ ಪರದೆಯ ಮೇಲೆ. ಹಾಗಾಗಿ ಅದು ಆಗಾಗದೆ ಉಳಿಬೇಕು ಅಂದ್ರೆ ಸಂಪರ್ಕ ಕೀಲಿಯನ್ನ ರ ಒತ್ತಿದ ನಂತರ ಸಂಪರ್ಕ ಕೀಲಿಯನ್ನ 2 ಬಾರಿ ಬಳಸಿದ್ರೆ ಆ ಅರ್ಧಾಕ್ಷರ ರ ಹಾಗೆ ಉಳ್ಕೊಳ್ಳುತ್ತೆ. ನಂತರ ಗ ಮತ್ತೆ ಳಗಳನ್ನ ನಾವು ಕೀಲಿಸಬಹುದು. ಎರಡನೆಯ ವಿಶೇಷ ಸಂದರ್ಭ ಅಂದ್ರೆ ಪದದ ಮಧ್ಯೆ ವ್ಯಂಜನ ಬರುವಂತದ್ದು. ಪದದ ಮಧ್ಯೆ ವ್ಯಂಜನ ನಂತರ ಕೀಲಿಸುವ ಸ್ವರವನ್ನ ಅದರ ಮೂಲ ರೂಪದಲ್ಲೇ ಉಳಿಸ್ಕೊಳ್ಳುತ್ತೆ. ಉದಾಹರಣೆಗೆ ಕ ಇ ಅಂತ ಹೇಳಬೇಕಾದ್ರೆ ಅಥವಾ ಕ ಓ ಟ ಓ ಹೀಗೆ ಹೇಳಬೇಕಾದ್ರೆ ವ್ಯಂಜನದೊಡನೆ ಸ್ವರವು ಸೇರದ ಹಾಗೆ ತಂತ್ರಾಂಶಕ್ಕೆ ಸೂಚನೆಯನ್ನ ನೀಡೋದಕ್ಕೆ ಅವೆರಡರ ನಡುವೆ ಅ ಅಕ್ಷರದ ಕೀಲಿಯನ್ನ ತಡೆಕೀಲಿಯಾಗಿ ಬಳಸಬೇಕು. ಕ ಮತ್ತೆ ಇ ಯನ್ನ ತಕ್ಷಣ ಹಿಂದೆನೆ ಒತ್ತಿದಾಗ ಅದು ಕಿ ಆಗುತ್ತೆ. ಹಾಗಾಗಿ ಇದನ್ನ ತಡೆದು ನಾವು ಕ ಬೇರೆ ಇ ಬೇರೆ, ಹಾಗಾಗಿ ಅದರ ಮೂಲ ರೂಪದಲ್ಲಿ ಉಳಿಸಬೇಕು ಅಂತಂದ್ರೆ ಕ ಒತ್ತಿದ ನಂತರ ಮತ್ತೊಮ್ಮೆ ಅ ಕೀಲಿಯನ್ನ ಬಳಸಿ ಆ ನಂತರ ಈ ಕೀಲಿಯನ್ನ ಬಳಸಿದಾಗ ಆ ಅಕ್ಷರಗಳು ಹಾಗೆ ಪ್ರತ್ಯೇಕವಾಗಿ ಉಳಿಯುತ್ತೆ, ಒಂದು ಇನ್ನೊಂದರ ಜೊತೆಯಲ್ಲಿ ಸೇರೋದಲ್ಲ. ಇನ್ನೊಂದು ಮುಖ್ಯವಾದಂತಹ ಭಾಗ ನಾವು ನುಡಿಯಲ್ಲಿ ಗಮನಿಸಬೇಕಾಗಿರುವಂತಹದ್ದು ನುಡಿ ಮತ್ತು ಯೂನಿಕೋಡ್. ಯೂನಿಕೋಡ್ ಅನ್ನುವಂತಹದ್ದು ಅಂತಾರಾಷ್ಟ್ರೀಯ ಒಕ್ಕೂಟವು ನಿಗದಿಪಡಿಸಿರುವಂತಹ ಒಂದು ಶಿಷ್ಟತೆ. ನುಡಿ ಬಳಸಿಕೊಂಡು ಯೂನಿಕೋಡ್ ಶಿಷ್ಟತೆಯಲ್ಲಿ ಬೆರಳಚ್ಚು ಮಾಡಬಹುದಾಗಿದೆ. ನಾವು ಇದನ್ನ ಬಳಸಲು ಕೆಲವು ಪೂರ್ವ ನಿಶ್ಚಿತ ಅಗತ್ಯಗಳಿವೆ. ಅವುಗಳೆಂದರೆ ಯೂನಿಕೋಡ್ನಲ್ಲಿ ನುಡಿ ಬಳಸಲು ಗಣಕ ವ್ಯವಸ್ಥೆಯಲ್ಲಿ ಈ ಕೆಲವು ಅವಕಾಶಗಳು ಇರಬೇಕು. ಮೊದಲನೆಯದಾಗಿ ಯೂನಿಕೋಡ್ ಬೆಂಬಲಿಸುವ ಕಾರ್ಯಾಚರಣಾ ವ್ಯವಸ್ಥೆ ವಿಂಡೋಸ್ ಎಕ್ಸ್ಪಿ ಅಥವಾ ಅದಕ್ಕಿಂತ ಮುಂದಿನ ಆವೃತ್ತಿಯನ್ನ ಹೊಂದಿರಬೇಕು. ಅದಕ್ಕಿಂತ ಹಿಂದಿನ ಹಳೆಯ ಆವೃತ್ತಿಗಳಲ್ಲಿ ಯೂನಿಕೋಡ್ ಶಿಷ್ಟತೆಯಲ್ಲಿ ಬೆರಳಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಯೂನಿಕೋಡ್ ಅನ್ನ ಬೆಂಬಲಿಸುವಂತಹ ಕನ್ನಡ ಓಪನ್ ಟೈಪ್ ಅಕ್ಷರ ಶೈಲಿಗಳು, ಉದಾಹರಣೆಗೆ ಸಂಪಿಗೆ, ತುಂಗ, MS ಏರಿಯಲ್, ಯೂನಿಕೋಡ್ ಇತ್ಯಾದಿ ಒಂದು ಶೈಲಿಯಾದರೂ ಕೂಡ ಈ ತಂತ್ರಾಂಶದಲ್ಲಿ ಲಭ್ಯ ಇರಬೇಕು. ಈ ಎರಡೂ ಸೌಲಭ್ಯಗಳು ನಮ್ಮ ತಂತ್ರಾಂಶದಲ್ಲಿ ಇತ್ತು ಅಂತ ಹೇಳಿದ್ರೆ, ನುಡಿ ತಂತ್ರಾಂಶದಲ್ಲಿ ಇತ್ತು ಅಂತ ಹೇಳಿದ್ರೆ, ಗಣಕದಲ್ಲಿ ಅಳವಡಿಸಲಾಗಿತ್ತು ಅಂತ ಹೇಳಿದ್ರೆ ನಾವು ಯೂನಿಕೋಡ್ ಅನ್ನ ಬಳಸಿ ಬೆರಳಚ್ಚು ಮಾಡಬಹುದು. ಇನ್ನು ಯೂನಿಕೋಡ್ ನಲ್ಲಿ ಮಾಹಿತಿ ಹೂಡಿಕೆ ಮಾಡೋದು ಹೇಗೆ? ನೇರ ನುಡಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಾವು ನುಡಿಯ ಬಾಕ್ಸ್ ಅನ್ನ ಓಪನ್ ಮಾಡಿದಾಗ ಅಲ್ಲಿ ಸಹಾಯ ಬರುತ್ತೆ. ಆ ಸಹಾಯದಲ್ಲಿ ಕ್ಲಿಕ್ ಮಾಡಿದಾಗ ನಮ್ಗೆ ನೇರ ನುಡಿ ಎನ್ನುವಂತಹ ಒಂದು ಆಯ್ಕೆ ಸಿಗುತ್ತೆ. ಆ ನೇರ ನುಡಿಯನ್ನ ಆಯ್ಕೆ ಮಾಡಿದ ನಂತರ ಗಣಕ ಕಾರ್ಯಪಟ್ಟಿಕೆಯ ಮೇಲೆ ಕರ್ನಾಟಕ ರಾಜ್ಯದ ನಕ್ಷೆ ಕಾಣುತ್ತೆ ಹಾಗೂ ಇದು ನುಡಿ ಕಾರ್ಯಸಿದ್ಧವಾಗಿದೆ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಈ ಲಾಂಛನದ ಮೇಲೆ, ಕರ್ನಾಟಕ ರಾಜ್ಯ ನಕ್ಷೆಯ ಲಾಂಛನದ ಮೇಲೆ ಮೌಸ್ ನ ಬಲಗುಂಡಿಯನ್ನ ಒತ್ತಿದಾಗ ಒಂದು ಬಿಳಿ ಬೀಡುಪಟ್ಟಿಯು ಮೂಡುತ್ತೆ. ಒಂದು ಡ್ರಾಪ್ ಬಾಕ್ಸ್ ಬರುತ್ತೆ. ಅದರಲ್ಲಿರುವಂತಹ ಆಯ್ಕೆಗಳಿಂದ ಯೂನಿಕೋಡ್ ಆಯ್ಕೆಯನ್ನು ನಾವು ಕ್ಲಿಕ್ಕಿಸಬಹುದು. ಅಲ್ಲಿ ಏಕಭಾಷೆ, ದ್ವಿಭಾಷೆ ಮತ್ತು ಯೂನಿಕೋಡ್ ಅನ್ನುವಂತಹ ಸಾಮಾನ್ಯವಾಗಿ ಈ 3 ಆಯ್ಕೆಗಳು ಕಾಣುತ್ತೆ. ಈ 3 ಆಯ್ಕೆಗಳಲ್ಲಿ ನಾವು ಯೂನಿಕೋಡ್ ಅನ್ನುವಂತಹ ಆಯ್ಕೆಯನ್ನ ಆರಿಸಿಕೊಳ್ಬೇಕಾಗತ್ತೆ. ನಂತರ MS ವರ್ಡ್ ನ ಕಡತದಲ್ಲಿ ಅಥವಾ MS ಪವರ್ ಪಾಯಿಂಟ್ ನ ಕಡತದಲ್ಲಿ ಯಾವುದೇ ಕಡತದಲ್ಲಿ ಯೂನಿಕೋಡ್ ಅಕ್ಷರ ಶೈಲಿಗಳಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ತುಂಗ, ಏರಿಯಲ್, ಯೂನಿಕೋಡ್ ಮೊದಲಾದಂತಹವುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಉಂಟು. ಹಾಗೆ ಆಯ್ಕೆ ಮಾಡಿಕೊಂಡು ಕನ್ನಡದಲ್ಲಿ ನಾವು ಯಾವುದೇ ಕಡತದಲ್ಲಿ ಆದರೂ ಬೆರಳಚ್ಚನ್ನ ಮಾಡಿಕೊಳ್ಳಬಹುದು. ಇವಿಷ್ಟು ನುಡಿ ಲಿಪಿ ತಂತ್ರಾಂಶಕ್ಕೆ ಸಂಬಂಧಪಟ್ಟಂತಹ
ಮಾಹಿತಿಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಾನು ಪ್ರತಿ ತರಗತಿಯಲ್ಲಿ ಹೇಳಿದ ಹಾಗೆ ಈ ಅಂಕರಗಳ ಜಾಲತಾಣಗಳಿಗೆ ನೀವು ಭೇಟಿ ಕೊಡಬಹುದು.